ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಬುದ್ದು ಸೊಸೆ ಧಾರಾವಾಹಿಯಲ್ಲಿ ಇವತ್ತಿನ ರೋಚಕ ಸಂಚಿಕೆಯಲ್ಲಿ ಏನೇನಾಯಿತು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಬೆಳ್ಳಂಬೆಳಗ್ಗೆ ವಿದ್ಯಾ ತನ್ನ ಹಟ್ಟಿಯಲ್ಲಿ ಭಕ್ತಿಯಿಂದ ಸುಮಂಗಲಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿ ಭದ್ರ ಬರ್ತಾನೆ. ಗಂಡನನ್ನು ನೋಡಿದ ತಕ್ಷಣ ವಿದ್ಯಾಳ ಮುಖದಲ್ಲಿ ನಗುರಳುತ್ತೆ. ಹಾಗೆ ಕೇಳ್ತಾಳೆ, ಗೌಡ್ರೆ, ನಾನೇ ನಿಮ್ಮ ಹತ್ರ ಬಂದು ಆಶೀರ್ವಾದ ತೆಕ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ನೀವೇ ಬಂದಿದ್ದು ತುಂಬ ಖುಷಿಯಾಯಿತು ಅಂತ ಹೇಳಿ ಭದ್ರನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಳೆ. ಆದರೆ ಈ ಕಡೆ ಭದ್ರನ ಮನಸ್ಸಿನಲ್ಲಿ ಒಂದು ಅನುಮಾನ ಕೊರೆಯುತ್ತಿರುತ್ತದೆ. ಅವನು ವಿದ್ಯಾನನ್ನು ಕೇಳ್ತಾನೆ, ಅಮ್ಮಿ, ಅದು ನಮ್ಮ ಅಪ್ಪಯ್ಯ ಜೈಲಿಗೆ ಹೋದಾಗ ನೀನು ಯಾರ ಫೋನಿಂದ ಕಾಲ್ ಮಾಡಿದೆ ಅಂತ ಹೇಳಿ. ಲೋಕಿ ಫೋನ್ ಅಲ್ವಾ ಅಂತ. ಆಗ ವಿದ್ಯಾ ಆಶ್ಚರ್ಯಪಟ್ಟು, ಗೌಡ್ರೆ, ಲೋಕಿ ಅಂದರೆ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಾನು ನಮ್ಮಪ್ಪನ ಫೋನಿಂದಲೇ ಕಾಲ್ ಮಾಡಿದ್ದು ಅಂತ ಹೇಳಿ ಸತ್ಯ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಭದ್ರನಿಗೆ ಲೋಕಿ ತನಗೆ ಸುಳ್ಳು ಹೇಳುತ್ತಿದ್ದಾನೆ ಮತ್ತು ಯಾವುದೋ ದೊಡ್ಡ ಸಂಚು ನಡೆಯುತ್ತಿದೆ ಅಂತ ಹೇಳಿ ಅರ್ಥ ಆಗುತ್ತೆ. ಸರಿ ಅಮ್ಮ ಅಂತ ಹೇಳಿ ತಕ್ಷಣ ಭದ್ರ ಕ್ವಾಟ್ಲೆಗೆ ಫೋನ್ ಮಾಡ್ತಾನೆ. ಈ ಲೋಕಿ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ, ಹೇಗಾದರೂ ಮಾಡಿ ಅವನನ್ನು ಹಿಡಿದು ಹಟ್ಟಿಯವರ ಮುಂದೆ ನಿಲ್ಲಿಸು, ಅವನ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾನೆ. ಕ್ವಾಟ್ಲೆ ಕೂಡ ಅಷ್ಟೇ ವೇಗವಾಗಿ ಲೋಕಿಯನ್ನು ಹುಡುಕಲು ಹೊರಡ್ತಾನೆ. ಈ ಕಡೆ ಮದುವೆ ಮನೆಯಲ್ಲಿ ಸಾವಿತ್ರಿ ವಿನಂತಿ ಸಖತ್ ಖುಷಿಯಾಗಿರ್ತಾರೆ. ಹೇಗಾದರೂ ಮಾಡಿ ಈ ಮದುವೆ ಮುಗಿಸಿ ಬಿಡಬೇಕು ಅನ್ನೋದು ಅವರ ಪ್ಲ್ಯಾನ್ ಆಗಿರುತ್ತೆ. ಸಾವಿತ್ರಿ ವಿನಂತಿಯನ್ನು ಚೆನ್ನಾಗಿ ರೆಡಿ ಮಾಡಿ ಹಸೆಮಣೆ ಮೇಲೆ ಕೂರಿಸ್ತಾಳೆ. ಭದ್ರನಿಗೆ ಈ ಕಡೆ ಇಷ್ಟ ಇಲ್ಲದಿದ್ದರೂ ಅಪ್ಪನ ಮಾತಿಗೆ ಹೆದರಿ ಪೇಟ ತೊಟ್ಟು ಮದುವೆ ಮಂಟಪದಲ್ಲಿ ಬರ್ತಾನೆ. ಈ ಕಡೆ ಸಾವಿತ್ರಿ ತುಂಬಾ ಅವಸರ ಮಾಡ್ತಿರುತ್ತಾಳೆ. ಪುರೋಹಿತರೆ, ಬೇಗ ಯಾವ ಶಾಸ್ತ್ರನೂ ಬೇಡ, ಮೊದಲು ತಾಳಿ ಕಟ್ಟುವ ಶಾಸ್ತ್ರ ಮುಗಿಸಿಬಿಡಿ ಅಂತ ಹೇಳಿ ಒತ್ತಾಯ ಮಾಡ್ತಾಳೆ. ಇಡೀ ಮನೆಯವರಿಗೆ ಸಾವಿತ್ರಿ ಈ ಅವಸರ ನೋಡಿ ಸ್ವಲ್ಪ ವಿಚಿತ್ರ ಅನ್ನಿಸಿದರೂ ಯಾರೇನೂ ಅನ್ನೋದಿಲ್ಲ. ಈ ಕಡೆ ಇನ್ನೊಂದೆಡೆ ಸತ್ಯದಾದಿಯಲ್ಲಿರುವ ಲೋಕಿ ಮತ್ತು ಲ್ಯಾಬ್ನ ಶರಣ್ಗೆ ಪಶ್ಚಾತ್ತಾಪ ಶುರುವಾಗತ್ತೆ. ಲೋಕಿ ತನ್ನ ಅಕ್ಕನ ಜೀವ ಉಳಿಸಿದ ರತ್ನ ಮತ್ತು ಚಲವನ ಕೃಪೆಯನ್ನು ನೋಡಿ ಇಂಥ ಒಳ್ಳೆಯವರಿಗೆ ನಾನು ಮೋಸ ಮಾಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಯಾಕೆಂದರೆ ಲೋಕಿಗೆ ಗೊತ್ತಾಗೋಗುತ್ತೆ ತನ್ನ ಅಕ್ಕನ ಜೀವನ ಉಳಿಸಿದ್ದೇ ರತ್ನ ಅಂತ ಹೇಳಿ. ಹಾಗಾಗಿ ಅವರಿಗೆ ನಾನು ಮೋಸ ಮಾಡಬಾರ್ದು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ. ಈ ಕಡೆ ಶರತ್ ಕೂಡ ಸಾವಿತ್ರಿ ಕೊಟ್ಟ ಲಂಚದ ಆಸೆಗೆ ತಾನು ಮಾಡಿದ ತಪ್ಪು ರಿಪೋರ್ಟ್ ಬಗ್ಗೆ ನೊಂದ್ಕೊಳ್ತಾ ಇರ್ತಾನೆ. ಆ ಬಳೆಯನ್ನು ವಾಪಸ್ ನೀಡಿಬಿಟ್ಟು ಸತ್ಯ ಹೇಳಬೇಕು ಅಂತ ಹೇಳಿ ಸಿದ್ಧನಾಗ್ತಾನೆ. ಈ ಕಡೆ ಕತೆ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂದರೆ, ಮದುವೆ ಮಂಟಪದಲ್ಲಿ ಪುರೋಹಿತರು ಭದ್ರನ ಕೈಗೆ ತಾಳಿ ಕೊಡ್ತಾರೆ. ಕೊಟ್ಬಿಟ್ಟು ಭದ್ರ ತಾಳಿಯನ್ನು ವಿನಂತಿಯನ್ನು ಕುತ್ತಿಗೆಗೆ ಕಟ್ಟಲು ಹತ್ತಿರ ಹೋಗ್ತಾನೆ. ಇನ್ನೇನು ಒಂದು ಸೆಕೆಂಡ್ ತಡವಾಗಿದ್ದರೂ ತಾಳಿ ಕಟ್ಬಿಡ್ತಿದ್ದ. ಅಷ್ಟರಲ್ಲೇ ಮನೆ ಬಾಗಿಲಲ್ಲಿ ಶರಣು ಮತ್ತು ಲೋಕಿ ಇಬ್ಬರು ಎಂಟ್ರಿ ಕೊಡ್ತಾರೆ. ನಿಲ್ಲಿಸಿ ಅಂತ ಜೋರಾಗಿ ಕಿರ್ಚುತ್ತಾ ಸತ್ಯದ ರಿಪೋರ್ಟ್ ಹಿಡಿದು ಒಳಗಡೆ ಬರ್ತಾರೆ. ಇದನ್ನು ಕಂಡು ಶಿವರಾಮೇಗೌಡರು ಮತ್ತು ಸಾವಿತ್ರಿ ಬೆಚ್ಚಿ ಬೀಳ್ತಾರೆ. ಈ ಕಡೆ ಶಿವರಾಮೇಗೌಡರು ನೋಡ್ತಾ ಇರಬೇಕಾದ್ರೆ ಸಾವಿತ್ರಿ ಅಂತೂ ಬೆಚ್ಚಿ ಬೀಳ್ತಾರೆ. ಅಲ್ಲಿಗೆ ಇವತ್ತಿಂದ ರೋಚಕ ಕತೆ ಮುಗಿಯುತ್ತೆ. ಅಲ್ಲದೆ ಇಲ್ಲಿ ನಿಲ್ಲಿಸಲೇಬೇಕು ಅಂತ ಹೇಳಿ ವಿದ್ಯೆನೂ ಪ್ರಯತ್ನ ಪಡ್ತಾ ಇರ್ತಾಳೆ ಮದುವೆ. ಹಾಗೆ ರತ್ನ ಮತ್ತು ಚೆಲುವರು ಹೇಗಾದರೂ ಮಾಡಿ ಮದುವೆ ನಿಂತೋದ್ರೆ ಸಾಕು ಅಂತ ಹೇಳಿ ಅಂದ್ಕೊತಾ ಇರ್ತಾರೆ. ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ಇಷ್ಟೇ ನಾಟಕ ಮಾಡಿದ್ರೂ ಸತ್ಯ ಅನ್ನೋದು ಹೊರಗಡೆ ಬಂದೇ ಬರುತ್ತೆ. ಈ ಕಡೆ ಲೋಕಿ ಕ್ವಾಟ್ಲೆ ಹೋಗಿ ಲೋಕಿನ ಕರ್ಕೊಂಬಂದಿದ್ದಾನೆ. ಹಾಗೆ ಅವನು ಶರಣು ರಿಪೋರ್ಟು ಬದಲಾಯಿಸಿರೋದು ಇಲ್ಲಿ ಎಲ್ಲರ ಮುಂದೆ ಹೇಳಿ ಅವ್ರ ಸತ್ಯನ ಬಯಲು ಮಾಡ್ಬೋದು. ಮುಂದೆ ಶಿವರಾಮೇಗೌಡರು ಏನು ನಿರ್ಧಾರ ಮಾಡ್ತಾರೆ, ಅವರಿಗೆ ತಪ್ಪಿಗೆ ತಕ್ಕ ಶಿಕ್ಷೆ ಹೇಗೆ ಕೊಡ್ತಾರೆ, ವಿದ್ಯೆ ಏನು ಮಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಏನೇನು ರೋಚಕ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಮತ್ತು ಈ ಕತೆ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಂದ ಲಾಸ್ಟ್ವರೆಗೂ ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.